शोकास्य संहारिणे आनन्दामृतपूरिणे द्विजन्मासेवा सदा सदा जायतां वृत्तिः सदा जायतां जय ईश्वर पार्वती महादेव अनंत कोटि ब्रह्मांड की सद्गुरु महाराज की जय श्री सद्गुरु अग्रचरणेश्वर महाराज की जय श्री जगन्नाथ गौरामा महाराज की जय श्री सद्गुरु अप्पाश्वेश्वर महाराज की जय 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 ईश्वर पार्वती महादेव ಪ್ರಾತಸ್ಮರಣೀಯ ಪರಮ ಪಾವನ ಮೂರ್ತಿಗಳು ಲೋಕೋದ್ಧಾರ ಕರ್ತೃಗಳಾಗಿ ಅವತರಿಸಿದರು. 12ನೇ ಶತಮಾನದ ಜಗಜ್ಯೋತಿಯಾಗಿ ಕ್ರಾಂತಿ ಪುರುಷರಾಗಿ ಜಗತ್ತಿಗೆ ಒಂದು ವಿಶಿಷ್ಟ ಸಾಹಿತ್ಯವನ್ನು ಕೊಟ್ಟಿರ್ತಕ್ಕಂಥವರು ಯಾರು ಅಂತ ಕೇಳಿದರೆ ಶರಣರು. ಅಂತಹ ಶರಣರಲ್ಲಿ ಶ್ರೇಷ್ಠರಾಗಿರುವಂಥವರು, ಅದರಲ್ಲಿ ಪ್ರಥಮರಾಗಿರುವಂಥವರು, ಪ್ರಮಥರಾಗಿರುವಂಥವರು ಯಾರು ಅಂತ ಕೇಳಿದರೆ ಜಗಜ್ಯೋತಿಯಾದಂಥ ಬಸವೇಶ್ವರರು. ಆ ಜಗಜ್ಯೋತಿಯ ಬಸವೇಶ್ವರರ ಒಂದು ಕಲ್ಯಾಣದ ಅನುಭವ ಮಂಟಪಕ್ಕೆ ಎಲ್ಲ ಕಡೆಯಿಂದ ಶರಣರು ಬಂದರು. ಈ ಕಡೆ ದಕ್ಷಿಣದಿಂದ, ಆ ಕಡೆ ಉತ್ತರದಿಂದ, ಕಾಶ್ಮೀರ ಪ್ರದೇಶದಿಂದಲೂ, ಅರಬ್ ದೇಶದಿಂದಲೂ ಎಲ್ಲ ಕಡೆಯಿಂದ ಕಲ್ಯಾಣವನ್ನು ಸೇರುವಂತಾಯಿತು. ಇಂತಹ ಒಂದು ಪವಿತ್ರವಾದಂಥ ಕಲ್ಯಾಣದ ಮಹಾಮಹಿಮರಾಗಿರುವಂಥ ಜಗಜ್ಯೋತಿ ಭಕ್ತಿ ಭಂಡಾರಿ ಬಸವಣ್ಣನವರ ಪ್ರತಿ ಅವತಾರವಾಗಿರುವಂಥ ಎನ್ನ ಆರಾಧ್ಯ ಸಂಪೂರ್ಣಾತ್ಮನ ಶರಣಾನುಗೀತೆಗಳನ್ನು ಋತುಪೀಠದಲ್ಲಿ ಪ್ರತಿಷ್ಠಾಪಿಸಿಕೊಂಡು ಇವತ್ತು ಈ ವೇದಿಕೆಯನ್ನು ಅಲಂಕರಿಸಿಕೊಂಡಿರುವಂಥ ದತ್ವಾಡದ ಕುಮಾರ್ ವಿಶ್ವೇಶ್ವರಿಗೂ ನನ್ನ ವಂದನೆಗಳನ್ನು ಹೇಳ್ತಾ, ಹಿರೇಕಲ್ಲೂರಿನ ಸಿದ್ಧಾರೂಢ ಆಶ್ರಮದ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮವಾದಿನಿಯಾಗಿರುವಂಥ ಲಲಿತಮ್ಮ ತಾಯಿಯವರಿಗೂ ನನ್ನ ವಂದನೆಗಳನ್ನು ಹೇಳ್ತಾ, ಅದರಂತೆ ಆತ್ಮೀಯರು ನಮ್ಮೆಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ತಮ್ಮ ಒಂದು ಅನುಭವವನ್ನು ಅತ್ಯಂತ ಹೃದಯಂಗಮವಾಗಿ ನೀಡ್ತಾ ಇರುವಂಥ ಶ್ರೋತ್ರಿಯ ಬ್ರಹ್ಮನಿಷ್ಠ ನಮ್ಮ ಬೆನಮಾಡದ ಅಣ್ಣ ರಾಮಣ್ಣನಿಗೂ ನನ್ನ ವಂದನೆಗಳನ್ನು ಹೇಳ್ತಾ, ಇವತ್ತಿನ ಈ ಒಂದು ಪುಣ್ಯಾರಾಧನೆಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಸಮಸ್ತ ಸದ್ಭಕ್ತರೊಂದಕ್ಕೂ ಹಾಗೂ ತಾಯಂದಿರಿಗೂ ನನ್ನ ವಂದನೆಗಳು. ಆದ್ಮೇಲೆ ಇವತ್ತಿಗೆ ಸುಮಾರು 1939ನೇ ಇಸ್ವಿಯಲ್ಲಿ ಅಮ್ಮವರು ದೇಹ ಬಿಟ್ಟರು. ಅಂದಾಜು ಎಷ್ಟಾಗಿರ್ಬೇಕ್ರಿ? 39 ಹಿಡ್ಕೊಂಡ್ರೆ ಇವತ್ತಿಗೆ ಎಷ್ಟಾಗುತ್ತೆ? 84
85 ವರ್ಷ 85ನೇ ಒಂದು ಪುಣ್ಯಾರಾಧನೆ ಇದು. ಈ ಒಂದು ಕಾರ್ಯಕ್ರಮವನ್ನ ಶ್ರೀಗಳವರು ಬಹಳಷ್ಟು ಪ್ರೀತಿಯಿಂದ ಮತ್ತು ವಾತ್ಸಲ್ಯದಿಂದ ಈ ಕಾರ್ಯಕ್ರಮವನ್ನು ನಡೆಸ್ತಾ ಬಂದರು. ಬಹಳ ಪ್ರೀತಿ, ತಾಯಿ ಪ್ರೀತಿ ಮೇಲೆ ಇನ್ನೊಂದು ದೊಡ್ಡ ಪ್ರೀತಿ, ದೊಡ್ಡದು ಇನ್ನು ತಾಯಿಗಿಂತ ಹೆಚ್ಚಿಗೆ ಯಾವುದು ಇಲ್ಲ. ಅದರಾಗ ಹಂತ ಹಿಂದ ತಾಯಿ ಅಲ್ಲ, ಸಾಕ್ಷಾತ್ ಪರಮೇಶ್ವರಿಯ ಅಪರಾವತಾರಿಯಾಗಿರುವಂತ ಗೌರಮ್ಮ ಮಾತಾಜಿಯವರು. ಗೌರಮ್ಮನವರು ಹೆಂಗಿದ್ರು, ಅವ್ರ ಪರಿಸ್ಥಿತಿ ಹೆಂಗಿತ್ತು, ಅವ್ರ ಸ್ಥಿತಿ ಹೆಂಗಿತ್ತು ಅಂತ ಕೇಳಿದ್ರೆ ಈಗೆಲ್ಲ ಏನೆಲ್ಲ ವಿಚಿತ್ರದಾರ ಬಿಡ್ರಿ ಈಗಿನ ಮಂದಿ. ಅಮ್ಮಾಗ ಬಾಬಾ ಮಹಾರಾಜರ ಆ ಒಂದು ಪ್ರಸಾದದ ಕಾರ್ಯಕ್ರಮದೊಳಗ ಒಂದು ಕ್ಷಣನೂ ಬಿಡುತ್ತಿದ್ದಿಲ್ಲ. ಬರೋರು ಭಕ್ತರು ಬರೋರು ಹಂಗ ಒಂದ್ ಸಾವಿರ ಬರೋರು, ಆ ಭಕ್ತರು ಬಂದಿದ್ರು ಉಪಚಾರ ಮಾಡುವುದು, ಆ ಬಂದಂತವ್ರನ್ನ ಕರೆಯೋದು, ಊಟ ಉಪಚಾರ ಮಾಡಿಸೋದು, ಅದ ಒಂದು ದೊಡ್ಡ ಕಾರ್ಯ. ಅವ್ರಿಗೆ ಜಳಕಕ್ಕೆ ಟೈಮ್ ಇಲ್ಲ, ಊಟಕ್ಕೆ ಇಲ್ಲ, ಯಾಕಕ್ಕೆ ಇಲ್ಲ. ಹೆಂಗಾದ್ರೂ ವಿಚಿತ್ರವಾಗಿ ಅವರ ವಿಚಿತ್ರ ಲೀಲೆ ಇತ್ತು. ಅಂತ ಅಮ್ಮ ಜಳಕ ಮಾಡಿ ಅವರು ಲಿಂಗ ಕಟ್ಕೋತಿದ್ರು. ಲಿಂಗ ಪೂಜೆ ಹೆಂಗಂದ್ರೆ ಅಮ್ಮನ ಲಿಂಗ ಪೂಜೆ ಅದನ್ನ ಕಂಡವ್ರು ಹೇಳ್ತಿದ್ರು. ಜಳಕ ಮಾಡಿ ಹೋಗಿ ಅದ ಒಂದು ತೆಂಬಿಗೆ ನೀರು ತಗೊಂಡು, ಅಲ್ಲಿ ತೆಂಬಿಗೆಲ್ಲ ಅದ ಒಂದು ಕೊಡದಾಗಿನ ನೀರು ತಗೊಂಡು ಲಿಂಗಾಪುರ ಮೇಲೆ ಹಾಕಿ ಹೀಗೆ ಹಿಡ್ಕೊಂಡು ಮ್ಯಾಲ ನೋಡ್ಬಿಟ್ಟು ಛಕ್ ಅಂತ ಬೆಳಕು ಬೀಳೋದು. ಲಿಂಗಾಪುರ ತಾನ ಬೆಳೆ ಓಡೇ ಬರ್ತಿದ್ದವ. ಲಿಂಗಾಪುರ ಪ್ರಕಾಶ ತಾನೇ ಬೆಳೆದಿತ್ತು ಸಹಜವಾಗಿ. ಲಿಂಗಾಪುರ ಕರಿಬೇಕಂತ ಕರಿತಿದ್ದಿಲ್ಲ, ಲಿಂಗಾಪುರ ಓಡೋಡ್ ಬರ್ತಿದ್ದ ನನ್ನ ಅವು ಅಂತೇಳಿ. ಅದಕ್ಕೆ ಅಂತ ಜಗನ್ಮಾತೆ ಆಗಿರುವಂತ ಗೌರಮ್ಮ ಮಾತಾಜಿಯವರು ಅನಂತ ಲೀಲಾ ಮಾಡಿದ್ದಾರೆ, ಅನಂತ ಮಹಿಮೆಯನ್ನು ತೋರಿದ್ದಾರೆ. ಪುರಾಣದಲ್ಲಿ ಕೂಡ ನೋಡಿದ್ದೀರಿ ನೀವು. ಅವರು ಬಳಿ ಒಳಗೆ ಬಿದ್ದರೂ ಕೂಡ ಏನು ಒಂದು ಹನಿ ಮೈ ತಟ್ಟಲಾರ್ದ ದಂಡಿ ಮೇಲೆ ಹೋಗಿ ನಿಂತಿದ್ರು. ಅದನ್ನು ಪುರಾಣದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇನ್ನೊಂದು ಉಲ್ಲೇಖ ಇದೆ, ಏನಂದ್ರೆ ಇಲ್ಲಿ ತಾರಿಹಾಳದ ನಾಗಯಜ್ಜ ಅಲ್ಲಿ ಹೋಗಿದ್ರು, ತೋಡಕ್ಕೆ ಹೋಗಿದ್ದಾರೆ. ನಾಗಯಜ್ಜ ಹೋಗಿದ್ದಾರೆ. ಹೋಗಿ ಏನ್ ಮಾಡಿದಾರೆ ಅಂದ್ರೆ ಅವರೆಲ್ಲ ಎಲ್ಲಿ ಮಲ್ಕೊಡೋದು ಇರೋದು ಎಲ್ಲಿ ಅಂತಂದ್ರೆ ಎಲ್ಲಿ ಗಿಡದ ವಾಟಿ ಇರ್ತಲ್ಲ, ಅದಕ್ಕೇನಂತೆ ವಾಟಿ ಅಂತೇಳಿ ಏನಂತೇಳಿ ಪೊಟ್ರೆ ಒಳಗನ ಹೋಗಿ ಅಲ್ಲೇ ಕುಂಡ್ರು, ಅಲ್ಲೇ ನಿದ್ದೆ ಮಾಡೋದು. ಅವ್ರ ವಿಚಿತ್ರ ಸ್ವಭಾವ. ಅವರು ಬಾಬಾ ಮಹಾರಾಜ ನೋಡಾಕಂತ ಹೋಗಿದಾರು. ಹೋಗೋದಕ್ಕೆ ಏನಾಗಿದೆ ಅಂತ ಕೇಳಿದ್ರೆ ಅಲ್ಲಿ ಸುತ್ತಮುತ್ತ ಇರ್ತಾರಲ್ಲ ಭಕ್ತರು, ವಿಚಿತ್ರ ಭಕ್ತರೇ ಇರ್ತಾರ. ಮಡದಾಗಿ ಒಂದನ ಮನೆ ಬಂದಿದ್ದೆ, ಕಿಡಿಗೇಡಿ ಮಂದಿ ಇರೋದನ್ನ. ಅವರು ಬಂದ ಕೂಡಲೇ ನೀವು ಯಾವ ಅವ್ರಿಗೆ ಎಲ್ಲಿಂದ ಬಂದಿರಿ? ನಾವು ಹರಿದ್ವಾರದಿಂದ ಬಂದರು ಅಂದ. ಹಂಗಾರೆ ಈಗ ಎಲ್ಲಿ ಇರ್ತೀರಿ? ಈಗ ತೊಗಲೂರಾಗ ಇರ್ತೇವ್ರಿ. ಏನು ಹೊಂಟಿದೇರಿ? ಇಲ್ಲ ಮಣ್ಣೂರು ಹೊಂಟಿದೇವ್ರಿ. ಅವೆಲ್ಲ ಉತ್ತರ ವಿಚಿತ್ರ ಕೇಳಿದವು. ಇವ್ರೆಲ್ಲ ತೊಗಲೂರಾಗಿರ್ತಾರು, ಹರಿದ್ವಾರದಿಂದ ಬಂದೀವಿ, ಹೊಂಟಿದಿರಿಲ್ಲ ಮಣ್ಣೂರು ಹೊಂಟಿದಿರಿ. ಇವೆಲ್ಲ ಕೇಳಿದ ಕೂಡಲೇ ಆಶ್ಚರ್ಯ ಆಗೈತಿ. ಅವಾಗ ಬಾಬಾ ಒಳಗಿದ್ರಂತೆ, ನೀವು ಅವ್ರನ್ನೇನು ಮನಸ್ಸಕ್ಕೆ ಹೋಗ್ಬೇಡ್ರಿ, ಅವರು ಸಿದ್ಧ ಪುರುಷರದಾರ, ಅವ್ರಿಗೇನು ಹೊಂಟಕ್ಕದ್ದಲ್ಲ ಅಂತೇಳಿ ಅವ್ರನ್ನ ಕರೆಸಿ ಅಮ್ಮನ ಕಡೆ ಕಳಿಸಿದ್ರು ಒಳಗೆ. ಅಮ್ಮ ಅವ್ರಿಗೆ ಏನೇನು ಬೇಕು ಆಗಿದ್ದಾಗ ಎಲ್ಲನೂ ಮಾಡಿ ಊಟ ಮಾಡಿಸ್ಬಿಟ್ರೆ ಅವಾಗ ಆ ಉಂಡು ಬೆಳಕ ಅವರ ಅಜ್ಜ ಅಂದ್ರಂತ, ಕಾರ್ಯ ನಗ ಅಜ್ಜ ಏನಂದ್ರ ಅಂತಂದ್ರೆ, ಅಲ್ವಾ ಅವನೇನ್ ದೊಡ್ಡ ಮಾತೈತಿ ಅಂದ್ರ, ಅವನ್ ಹೊರಗೆ ಏನ್ ಸಾಕರೆ ಹೇಳಕ್ಕಲ್ಲ, ಅವನೇನ್ ದೊಡ್ಡ ಮಾತು.
ನಿನ್ನ ಅಮೃತದಂತ ಈ ಹಸ್ತದಿಂದ ಇಂಥ ಪ್ರಸಾದ ಊಟ ಮಾಡಿಸಿ ಒಳಗೆಲ್ಲ ಸ್ವಚ್ಛ ಮಾಡಿ ಕಳಿಸ್ತಿ, ಅವ್ರಿಗೆ ಶಾಂತ ತಿರುವಿ ದೊಡ್ಡ ಕೆಲಸ ಐತಿ. ಅದಕ್ಕೆ ನೀ ಇಂಥ ದೊಡ್ಡಕ್ಕಿದ್ದಾಗ ಅವನ ಆಟ ನಡೆದೈತಿ, ನೀನ ಇಲ್ಲ ಇದ್ರೆ ಅವನೇನು ಅವನಿಗೆ ಏನು ಬೇಕಿಲ್ಲ ಅಂತ ಹಿಂಗೆ ನಗ ಆಗ್ತದೆ. ಅದಕ್ಕೆ ಅಮ್ಮ ಅವರ ಅಮೃತ ಹಸ್ತ, ಅಂತ ಹಸ್ತದಿಂದ ಎಲ್ಲರೂ ಭಕ್ತರನ್ನ ಬಹಳ ಕರುಣೆಯಿಂದ ಕಾಪಾಡಿರುವಂತ ತಾಯಿ. ತಾಯಿ ಎದುರು ನೋಡಿದ್ರಿ, ತಾಯಿಗಿಂತ ಬಂಧು ಇಲ್ಲ, ಉಪ್ಪಿಗಿಂತ ರುಚಿ ಇಲ್ಲ. ಎಷ್ಟೇ ಏನೋ ಹಾಕಿದ್ರು ಬೇಕಾದ ಮಸಾಲೆ ಹಾಕಿದ್ರು ಬೇಕಾದ ಹಾಕಿದ್ರು ಅಂದ್ರೆ ಒಂದು ಸೂಪ್ ಹಾಕಿಲ್ಲ ಅಂತ ಸಾಪಾಗ ಹಂಗೆ ಏನೆಲ್ಲ ಬಹಳ ದೊಡ್ಡ ಬಳಗ ಐತಿ ಅಂತಂದ್ರು ತಾಯಿ ಇದ್ದಂತೆ ಆಗೋದಿಲ್ಲ. ಅದಕ್ಕೆ ತಾಯಿ ಬಹಳ 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 ಶ್ರೇಷ್ಠ. ಮಾತಾ ನಾಸ್ತಿ ಶರೀರ ಪೋಷಣ, ನಮ್ಮ ಶರೀರ ಪೋಷಣೆ ಮಾಡಿದ್ದೈತಿ ತಾಯಿ. ಹುಟ್ಟಿದಾಗ ನೀವೇನು ಸರ್ವ ಹುಟ್ಟಿದ್ರೆ ತಿರುವಳಿ ಗುರುಮಡ ಏನೇನು ಮಾಡಿದ್ರು ನಿಮ್ಮ ಮಗುನ ಮೇಲೆ ಎಲ್ಲಾನು ಸಹಜ ಮಾಡ್ಕೊಂಡಿದ್ದಾಳೆ ಆಕೆ. ನೀವು ಒಂದು ಮಾಡಿದ್ರಿ, ಎರಡು ಮಾಡಿದ್ರು, ಏನು ಅದನ್ನ ಹೊಲಸ ಅಂತ ತಿಳಿದಿಲ್ಲ. ಹೊಲಸ ಅಂತ ತಿಳ್ಕೊಂಡ್ರೆ ನೀನು ಹೊಲಸ ಅಂತಂದ್ರೆ ನೀನು ಒಗದು ಬಿಟ್ಟಿದ್ರೆ ನೀರು ಉಳಿತೈತಿ. ಈ ಮೈ ಮೇಲೆ ಹೊಲಸು ಮಾಡ್ತದೆ, ಮೈ ಮೇಲೆ ಒಗದು ಮಾಡ್ತದೆ, ಎಡಕ್ ಮಾಡ್ತದಂತ ಮಾತಾ ಕೋಪೇತರಿ ಎಲ್ಲಿ ಹೋಗೋದು? ತಾಯಿ ಸಿಟ್ಟು ಮಾಡಿದ್ರೆ ಎಲ್ಲಿ ಹೋಗಿದ್ದೀನಿ? ಅದಕ್ಕೆ ತಾಯಿ ಬಹಳಷ್ಟು ಶ್ರೇಷ್ಠ. ತಾಯಿಗಿಂತ ದೊಡ್ಡ ವಸ್ತು ಯಾವುದೂ ಇಲ್ಲ. ಮಾತಾ ಭೂಮಿ ಗರಿಯಸಿ. ಇನ್ನೊಬ್ಬ ಕವಿ ಹೇಳ್ತಾನ, ಮಾತೆ ಅಂದ್ರೆ ತಾಯಿ ಅಂತಂದ್ರೆ ಭೂಮಿಗಿಂತ ದೊಡ್ಡಾಗಿ. ಮಾತಾ ಭೂಮಿ ಗರಿಯಸಿ, ಭೂಮಿಗಿಂತ ದೊಡ್ಡಾಗಿ ಯಾರಾದ್ರೂ ಇದ್ರೆ ಆಕೆ ತಾಯಿ ಅಂತ ಕರಿಬೇಕಂತ ಕರೆದ. ಅದಕ್ಕೆ ತಾಯಿ ಅಷ್ಟು ತಾಯಿನ ಈಗ ಬಂದ ನೀವು ತೊಗೊಂಬಂದಿರಲಿಲ್ಲ, ಕಟ್ಕೊಂಡು ಬಂದಿರಿ. ಇದು ತಾಯಿನ, ಆಕೆ ತಾಯಿ, ಈಕಿ ತಗರಿ ತಾಯಿ. ಆ ತಾಯಿಯಿಂದ ಊಟ ಮಾಡಿಸ್ಬೇಕಾದಾಗ ಹಾಲು ನೀಡ್ತಿರ್ತಾಳೆ. ಹಾಲು ಊಟದಾಗ ಹಾಲು ಅಂದ್ರೆ ಶ್ರೇಷ್ಠ, ಶಕ್ತಿ ಕೊಡುವಂತ. ಹಾಲು ನೀಡ್ಬೇಕಂತಂದ್ರೆ ಸಾಕಂದು ಒಳಗೆ ಮೊದಲು ಎಷ್ಟು ಬೀಳ್ತಿತ್ತೋ ಅದಕ್ಕಿಂತ ಡಬಲ್ ಆಗಿ ಆಗಿಂತ ಕೈ ಸರಿದಿತ್ತ. ಈಗ ಈ ತಾಯಿ ಊಟ ಮಾಡಿಸ್ತಾಳೆ. ಈಕೆ ಸಾ ಅನ್ನೋದನ್ನ ಬಂದಾಗಿರ್ತದೆ, ಬಿಟ್ಟಿರಲಿಲ್ಲ. ಸಾ ಅನ್ನೋದು ಬಂದಾಗಿರ್ತದೆ. ಕ ಅನ್ನೋದು ಹೋಗಿ ಮ್ಯಾಲೆ ನಗೋದಿ ಮ್ಯಾಲೆ ಕೊಡ್ತೀವಿ, ನಗೋದಿ ಮೇಲೆ ಕ ಅನ್ನೋದು ಅಲ್ಲೇ ಹೋಗಿರ್ತದೆ. ಈಕೆ ತಲೆಗೆ ತಾಯಿ. ಆ ತಾಯಿ ಈ ಹೋಳಿಗೆ ಕೊಡಕ್ಕೆ ಸಾಧ್ಯ ಐತೆ. ಅದಕ್ಕೆ ಅಂತ ತಾಯಿ ಬಹಳಷ್ಟು ನಮ್ಮನ್ನು ರಕ್ಷಣೆ ಮಾಡಿದಾಳೆ. ಆಕೆಗಿಂತ ಶ್ರೇಷ್ಠವಾದಂಥ ತಾಯಿಗಿಂತ ಶ್ರೇಷ್ಠವಾದ ವಸ್ತು ಇನ್ನು ಭೂಮಿ ಮೇಲೆ ಯಾವುದೂ ಇಲ್ಲ. ಅಂತ ತಾಯಿಯನ್ನ ಇವತ್ತು ಸ್ಮರಣೆ ಮಾಡುವ ಸಲುವಾಗಿ ಅಪ್ಪವರು ಬಹಳ ಪ್ರೀತಿಯಿಂದ, ಅತ್ಯಂತ ಪ್ರೀತಿಯಿಂದ ಅಮ್ಮನ ಜಾತ್ರೆ ಮಾಡ್ಬೇಕಾದಾಗ ಎಲ್ಲರನ್ನು ಕರ್ಕೊಂಡು, ಎಲ್ಲ ಬಳಗನ್ನ ಕರ್ಕೊಂಡು ಅತ್ಯಂತ ಪ್ರೀತಿಯಿಂದ ಮಾಡ್ತೇವೆ. ನಾವು ನೋಡ್ತಿದ್ವು ಅವಾಗೆಲ್ಲ ಮಗಿ ಮಳಿ, ಈ ಗಚ್ಚಿನ ಗುಡಿ ಇತ್ತು, ಇದ್ರ ತುಂಬ ಎಲ್ಲ ಕಂಬಳಿ ಹಾಸಿದಷ್ಟು ಕುರಿಗಳಾಗಿರ್ತಿದ್ವು. ಕುರಿಗಳ ಭಯಂಕರ ಅವು, ಈಗ ಎಲ್ಲಿ ಹೋಗಿರೋ ಗೊತ್ತಾಗಿಲ್ಲ. ಆಗ ಅಮ್ಮನ ಜಾತ್ರೆ ಒಂದು ದಿವಸ ಮಾಡೋಕೆ ಆ ಕುರಿಗಳೆಲ್ಲ ತಗೊಂಡು ಒಬ್ಬೊಬ್ಬರೆಲ್ಲ ತಗೊಂಡು ಹೋಗ್ಬಿಟ್ಟಿದ್ರು. ಎಲ್ಲ ಖಾಲಿ ಆಗಿಬಿಡ್ತಿದ್ವಿ. ಸಣ್ಣ ಸೇರಾದ ಕಷ್ಟ ಮಾಡ್ತಿದ್ವಿ, ಆ ಕಾರ್ಯಕ್ರಮ ಮಾಡ್ತಿದ್ವಿ. ಇನ್ನು ಅಂತ ಕಾರ್ಯಕ್ರಮವನ್ನು ಮಾಡ್ತಾ ಇವರು ಹೇಳಿದಂತೆ ಕಾರ್ಯಕ್ರಮ ಅಪ್ಪವರು ಬಹಳ ಪ್ರೀತಿಯಿಂದ ಮಾಡಿ, ಅದೇ ಒಂದು ಪ್ರೀತಿಯ ದ್ಯೂತಕ ಶಾಶ್ವತವಾಗಲಿ ಅಂತ ಇಟ್ಕೊಂಡ ಏನು ಮಾಡಿದ್ರು ಅಂದ್ರೆ ಆ ಕಾರ್ಯಕ್ರಮದೊಳಗನ ನೇಮಿಸಿಕೊಂಡ ಏನ್ ಮಾಡಿದ್ರು ಅಂತಂದ್ರೆ ತಮ್ಮ ದೇಹವನ್ನು ಕೂಡ ತ್ಯಾಗ ಮಾಡಿದ್ರು. ದಶಮಿ ದಿವಸ, ಅಮ್ಮಂದು ಪಂಚಮಿ ದಿವಸ, ಎರಡು
ಅತಿ ಸರಿಸಮಾಗಿ ಬಂದವು. 6 ದಿವಸ, 7 ದಿವಸ, 5 ದಿವಸ ಹೀಗೆಲ್ಲ ಬರ್ತಿರ್ತಾವ. ಹೆಂಗೆ ಅಪ್ಪವರು ದೇಹ ಬಿಟ್ಟರು? ಯಾಕಂದ್ರೆ ದೇಹ ಬಿಟ್ಟರು ಅಂತಂದ್ರೆ ಅವ್ರಿಗೆ ಹಕ್ಕು ಐತದೆ. ಅಧಿಕಾರ ಪ್ರಾರಂಭ ಅಂತ ಬೇಡ ಗುರು. ಮಹಾತ್ಮರಿಗೆ ತೀರುವುದು ನರರಿಗೆ ಶಾರೀರದಲ್ಲಿ ಅಧಿಕಾರ, ಸುರರಿಗದು ದಶಕಲ್ಪ ಕೋಟಿ ಎಂಬುದೆಂದು ತಿಳಿ ನೀನು ಅಂತ ದೇಶಮೂರು ಅನುಭವ ಸಾಗರ ಬರ್ಕೊಂಡು ಬರ್ತಾರೆ. ತೀರುವುದು ನರರಿಗೆ ಶಾರೀರದಲ್ಲಿ ಅಧಿಕಾರ. ನಮಗ ಭೋಗಿಸಿದಂಗ ನಮ್ಮ ಪುಣ್ಯ ತೀರಿದಂಗ ಪುಣ್ಯ ಸುಖ ಕಡಿಮೆ ಆಗತಿ, ಪಾಪ ತೀರಿದಂಗ ದುಃಖ ಕಡಿಮೆ ಆಗ್ತಾವು. ಎರಡೂ ತೀರ್ಕೊಂಡು ಒಂದು ದಿವಸ ತೀರ್ಕೊಂಡು ಬಿಡ್ತೇವೆ. ತೀರ್ಕೊಂಡು ಅಂದ್ರೆ ತಿರ್ಕೋದಿಲ್ಲ, ಇವ್ರು ಕರ್ಮ ತೀರ್ತದೆ. ಪುಣ್ಯ ಪಾಪ ಇಳಿಮಠ ಐತಿ, ಅಲಿಮಠ ಇರ್ತಿ. ಇನ್ನ ಪುಣ್ಯ ತೀರ್ತು ಅಂತ ಕೇಳಿದ್ರೆ ಅಂತಾರ. ಅಕ್ಕ ಹೇಳಿದ, ಯಾಕೆ ಸತ್ತ ಅಂದ್ರೆ ಆಯುಷ್ ಮುಗಿದು ಅದಕ್ಕೆ ಸತ್ತ. ಸುಮ್ಮನೆ ಕಾರಣ ಹೇಳುದು ಅಷ್ಟೇ. ಹಾರ್ಟ್ ಅಟ್ಯಾಕ್ ಆಯ್ತು, ಹಂಗಾಯ್ತು, ರೋಡ್ನ್ಯಾಗ ಸತ್ತ, ಅಲ್ಲಿ ಸತ್ತ, ಇಲ್ಲಿ ಸತ್ತ, ಇವೆಲ್ಲ ನೆಪ. ಇವೆಲ್ಲ ನೆಪ. ಸತ್ಯ ಯಾಕೆ ಅಂತ ಕೇಳಿದ್ರೆ ಆಯುಷ್ಯ ಮುಗೀತು. ಆಯುಷ್ಯ ಅಂದ್ರೆ ಪುಣ್ಯ ಪಾಪ ಅನ್ನುವಂತ ನಮ್ಮ ಕರ್ಮಗಳು ಮುಗಿದು ಅಂತಂದ್ರೆ ನಿಮ್ಮದು ಮುಗೀತು. ಆ ಮಾಡು ಈಗ ಅನ್ಕೊಂಡು ಹೋಗೋದು. ಅದಕ್ಕಾಗಿ ಮಹಾತ್ಮರಿಗೆ ಹಂಗಲ್ಲ. ಮಹಾತ್ಮರು ಅಧಿಕಾರ ಇರ್ತದೆ. ಅದ್ರ ಮೇಲೆ ಅಧಿಕಾರ. ಮನೆಗೆ ಒಬ್ಬ ಕಳ್ಳನು ಬರ್ತಾನೆ, ಒಬ್ಬ ತುಡುಗ ಮನೆ ಕಿಂಡಿ ಮಾಡಿ ಅದರೊಳಗೆ ಹಾಸಿ ಬಂದ ಅವಾಗೇನು ಬೇಕು ಎಲ್ಲಾನು ತುಡುಗು ಮಾಡಿದ ಬಳಕ ಮನೆಯಾಗ ಅವ್ರಿಗೆ ಎಬ್ಬಿಸಿ, ಟಾಟಾ ನಾ ಹೋಗಿ ಬರ್ತಾನಂತಾನೆ. ತುಡುಗ ಟಾಟಾ ರೀ ನಾ ಹೋಗಿ ಬರ್ತೀನಿ, ಆರಾಮ್ ಮಲ್ಕೊಡಿ ಅಂತಾನೆ. ಹಂಗ ಹೇಳತ್ತೆ ಒಳಗೆ ಬಂದಿರ್ತಾನೋ ಹೇಳತ್ತೆ ಹೋಗ್ತಾನೋ. ಹೇಳತ್ತೆ ಒಳಗೆ ಬಂದ ಹೇಳತ್ತೆ ಹೆಂಗೆ ಹೋಗ್ತಾನೋ ಹಂಗ ಇವರೆಲ್ಲ ಹೇಳತ್ತೆ ಬಂದವರು, ಇವ್ರು ಹೇಳತ್ತೆ ಹೋಗೋರು. ಉಳ್ಕಿದ ಮಂದಿ ಮಹಾತ್ಮರ ಹಂಗಲ್ಲ. ಹೇಳಿ ಕೇಳಿ ಬರ್ತಾರ, ಹೇಳಿ ಕೇಳಿ ಹೋಗ್ತಾರ. ಹೇಳಿ ಕೇಳಿ ಬರ್ತಾರ. ಭೂಮಿ ಮೇಲೆ ಹೇಳಿ ಕೇಳಿ ಬರ್ತಾರ. ಯಾರು ಕರೀತಾರಪ್ಪ ನಿಮ್ಮನ್ನ? ಈ ಬಸವಣ್ಣನ ಕರೀತಾರೋ, ಬಾರಯ್ಯ ಬಸವಣ್ಣ, ಲೋಕದ ಪುಣ್ಯ ತೀರಿ ಚೆನ್ನ ಬಾರಪ್ಪ ಅಂತ ಕರೀತಾರೆ. ದೇವ್ರನ್ನ ಕರಿತೀವಿ ನಾವು. ನಿಮ್ಮನ್ನ ಯಾರು ಕರೀತಾರ್ರಿ? ಮನೆ ಬಿಟ್ಟು ವಾದ ಸಾಯನ ಅಂತಿರ್ತಾರೆ. ಯಾಕೆ ಮನೆ ಬಿಡುವಾದ್ರು ಗಿಡಿ ಪಡ ಹಸಿ ಹೋಗ್ತಿರ್ತೀವಿ. ನಿಮ್ಮನ್ನ ಯಾರು ಕರೀತಾರೆ? ಮನೆಯವರು ಕರಿವಾದ್ರೆ ಮಂದಿ ಯಾವಾಗ ಕರೀತೀವಿ? ಅದು ನಿಮ್ಮನ್ನ ಯಾರು ಕರೆಯಂಗಿಲ್ಲ. ಅದಕ್ಕಾಗಿ ಅಪ್ಪವರು ಅಮ್ಮವರ ಪುಣ್ಯಾರಾಧನೆಯ ದಶಮಿ ದಿವಸ ತಮ್ಮ ದೇಹವನ್ನು ತ್ಯಾಗ ಮಾಡಿ ಈ ಒಂದು ಮಧ್ಯದೊಳಗಿರುವಂತಹ ಕಾರ್ಯಕ್ರಮವನ್ನ ಹಂಗ ನಾವು ಮಾಡ್ತಾ ಬರ್ತಾ ಇದ್ದೀವಿ. ಈ ಕಾರ್ಯದಲ್ಲಿ ನೀವೆಲ್ಲ ದಿವಸ ಬರ್ರಿ, ದಿವಸ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ರಿ. ಎರಡು ಹೊತ್ತು ಕಾರ್ಯಕ್ರಮ ಇರ್ತಾವು. ಬಂದು ಇನ್ನೇನು ಎರಡು ಮಳೆನೂ ಆಗಿದ್ದಿ, ಹೋಗಿ ನಾವು ಇನ್ನೇನು ಬೆಳಿಬೇಕು ನಿಮ್ಗೆ. ಹೆಂಗೆ ನೀವು ಹಿಂಗೆ ಮಾಡಿ ಎಲ್ಲ ಕಳ್ಕೊಂಡ್ರಾಗತ್ತೀರಿ. ಅದಕ್ಕಾಗಿ ಹಿಂಗೆ ಮಾಡಬೇಡ್ರಿ. ಇದೊಂದು ಪುಣ್ಯದ ಪ್ರಸಂಗ, ನಮಗೆ ಪುಣ್ಯವನ್ನು ತಂದು ಕೊಡುವಂತ ಸಮಯ, ಸುಗ್ಗಿ ಇದು. ಈ ಸುಗ್ಗಿ ಒಳಗೆ ನಾವು ಸುಮ್ಮನೆ ಕೊಡೋಂಗಿಲ್ಲ. ಸುಗ್ಗಿ ಬಂದಾಗ ಸುಮ್ಮನೆ ಕೂತ್ರೆ ಹೆಂಗಂತಾರೆ? ಸುಗ್ಗಿ ಬಂದಾಗ ಅದನ್ನ ಪಕ್ಕಾ ಸುಗ್ಗಿ ಮಾಡ್ಕೋಬೇಕು ನಾವು. ಹಾಗೆ ಇದೊಂದು ಸುಗ್ಗಿ 2 ಹೊತ್ತು ಕಾರ್ಯಕ್ರಮ ನಡೀತಿದೆ. ಅದರಲ್ಲೆಲ್ಲ ಪಾಲ್ಗೊಳ್ಳಬೇಕಂತ ಹೇಳ್ತಾ ಇವತ್ತು ಸುಮ್ಮನೆ ಕಾಲ ಕಳೆಯಬೇಡ್ರಿ ಅನ್ನೋದು ನಿಜಗೊಂಡು ಜೀವ ಸಂಬೋಧನಾ ಸ್ಥಳ ಅಂತ ಒಂದು ಸ್ಥಳ, ಹಂತವಾಗಿ ಪ್ರತಿಯೊಬ್ಬರಿಗೂ ಉಪದೇಶ ಮಾಡೋದ್ರ ಸಲುವಾಗಿ ಒಂದಷ್ಟು ಹಂತಗಳನ್ನ ಮಾಡ್ಕೊಂಡು ಹೋಗಿದ್ದಾರೆ. ಜೀವನಿಗೆ ಸಂಬೋಧನ ಮಾಡ್ತಾರೆ. ಸಂಬೋಧನ ಅಂತಂದ್ರೆ ದೂರ ಇದ್ದವ್ರು ಕರಿಬೇಕಲ್ಲ. ಸಂಬೋಧನ ಅರ್ಥ ಸಂಸ್ಕೃತದ ಒಂದು ಶಬ್ದ. ಪ್ರಥಮ ಸಂಬೋಧನ, ದ್ವಿತೀಯ, ತೃತೀಯ, ಚತುರ್ಥಿ, ಪಂಚಮಿ, ಷಷ್ಠಿ, ಸಪ್ತಮಿ ಅಂತಲೇ ನಾವು
ವಿಭಕ್ತಿ ಪ್ರತ್ಯಯಗಳನ್ನು ಹೇಳ್ತೀವಿ. ಅದರಲ್ಲಿ ಕನ್ನಡದ ವಿಭಕ್ತಿ ಪ್ರತ್ಯಯಗಳು ಬೇರೆ, ಸಂಸ್ಕೃತ ವಿಭಕ್ತಿ ಪ್ರತ್ಯಯಗಳು ಬೇರೆ ಅದಾವ. ಅಲ್ಲಿ ವಿಭಕ್ತಿ ಪ್ರತ್ಯಯಗಳು ಹೇಳ್ಬೇಕಾದ್ರೆ ನಮ್ಮ ಕನ್ನಡದವರು ಕೊನೆಗೆ ಹೇಳ್ತಾರೆ ಸಂಬೋಧನೆ, ನಮ್ಮವ್ರು ಹೇಳ್ತಾರೆ ಸಂಸ್ಕೃತದಲ್ಲಿ ಹೇಳ್ತಾರೆ ಎರಡನೇ ಸಲ ಹೇ ರಾಮ ರಾಮೋ ರಾಮಃ, ಹೇ ರಾಮ ಹೇ ರಾಮೋ, ಹೇ ರಾಮ ಅಂತ ಸಂಬೋಧನೆ ಮಾಡುತ್ತಾರೆ. ಸಂಬೋಧನೆ ಪ್ರಥಮ ಅಂತ ಹೆಸರು. ಈ ಸಂಬೋಧನೆಯನ್ನು ಯಾಕೆ ಮಾಡಬೇಕ್ರಿ? ಜೀವ ಸಂಬೋಧನಾ ಅಂತ ಕರೆದ್ರು. ಜೀವನಿಗೆ ಸಂಬೋಧನಾ ಅಂತ ಏನು ಅಂತ ಕೇಳಿದ್ರೆ, ಜೀವ ದೂರದನ ಪರಮಾತ್ಮನ ಬಿಟ್ಟ ದೂರ ಬಂದಾನ. ಇವು ಬಹಳ ದೂರ ಬಂದಾನ ಅನ್ನೋ ಸಲುವಾಗಿ ಬಹಳ ಸಣ್ಣವ ಅಂತ ಇವ್ ತಿಳ್ಕೊಂಡಿದ್ದಾರೆ. ನಾವೆಲ್ಲ ಎಷ್ಟಿದೇವ್ರಿ? ನಮ್ಮ ಶರೀರ ಎಷ್ಟೈತಿ ಅಷ್ಟ ನಾವು ತಿಳ್ಕೊಂಡಿದ್ದೀವಿ. ಇಷ್ಟು ನೀವಲ್ಲ. ಶರೀರ ಎಷ್ಟೈತಿ? ನಿಮ್ಮ ಕೈಯಿಂದ 96 ಬೆರಳುದ್ದು ನಿಮ್ಮ ಶರೀರ ಐತೆ. ನೀವು ಮನೆಯಾಗ ಕುತ್ಕೊಂಡು ಲೆಕ್ಕ ಮಾಡ್ಬೋದು. 3.5 ಮೊಳ ನಿಮ್ಮ ಮೊಳತ್ತೆ ಟೈಮ್ ಸಿಗಲಿಲ್ಲ ಅಂತಂದ್ರೆ ಮನೆಯಾಗ ಹೋಗಿ 3.5 ಮೊಳ ಲೆಕ್ಕ ಮಾಡ್ಕೊಂಡು 3.5 ಮೊಳ ಶರೀರ ಇದು. ಇಷ್ಟ ಶರೀರ ಇಷ್ಟೇ ಏನಿಲ್ಲ, ಈ ದೇಹನ ಇದ ನಾನಾಂತ ರೀತಿ ತಿಳ್ಕೊಂಡ ಜೀವ ಆಗಿದೆ. ಅಂತಃಕರಣ ವಿಶಿಷ್ಟವಾಗಿರುವಂತ ಏನು ಜೀವ ಚೈತನ್ಯ ಇದೆ, ಅಂತಃಕರಣ ಅಂದ್ರೆ ಈ ಮನಸ, ಬುದ್ಧಿ, ಚಿತ್ತ, ಅಹಂಕಾರ ಇವೇನು ಇದ್ರೊಳಗ ತೋರಿರುವಂತ ಜೀವ ಏನು ನಾನು, ಇವನ ನಾನು ಇಷ್ಟ ನಾನು ಅಂತ ತಿಳ್ಕೊಂಡಿದ್ದಾನೆ. ಅದಕ್ಕೆ ಇಂಥ ಜೀವಾತ್ಮ ದೂರಿರೋವನ್ನು ಕೂಗಿ ಕರಿತಿರೋ ಅಂತ ಕರಿತೀರಿ. ದೂರದಪ್ಪ ಭಾಳ ಒಂದು ಅರ್ಧ ಕಿಲೋಮೀಟರ್ ದೂರದ ಹೊಂದಾಗದ ನಾವು ಅವನ ಹೆಂಗ್ ಕರಿತೀರಿ? ಜೋರಾಗಿ ಕೂಗಿ ಕರಿತೀವಿ. ಹಂಗ ಸಂಬೋಧನ ಅಂದ್ರೆ ದೂರ ಇದ್ದವನು ಕರೆಯಾಕತ್ತಾರೆ. ನಿಜವನ್ನು ದೂರ ಇದ್ದು ಇರುವಂತ ಜೀವನನ್ನ ಕುರಿತು ಬಾಯಿಲಿ ತಿಳ್ಕೊಬ ನೋಡು. ಏನ್ ನೋಡು, ಏನ್ ವಿಚಾರ ಮಾಡು ಅಂತ ಕೇಳಿದ್ರೆ ನಾವೆಲ್ಲ ಸುಮ್ಮನೆ ಕಾಲ ಕಳೆಯಾಗತ್ತೆ. ಸುಮ್ಮನೆ ಯಾರು ಸುಮ್ಮನೆ ಒಬ್ಬರು ಅದರಿ. ಮನ್ಯಾಗೂ ಸುಮ್ಮನೆ ಇರಲಿ, ಹೊಲದಾಗೂ ಸುಮ್ಮನೆ ಇರಲಿ, ಮತ್ತೆ ಎಲ್ಲಿ ಬಂದಿರ ಅಲ್ಲಿ ಸುಮ್ಮನೆ ಇರಲಿ, ಇಲೆಕ್ಷನ್ ಬಂದ್ರಂತೂ ಇನ್ನೂ ಸುಮ್ಮನೆ ಇರಲಿ. ಏನ್ರಿ ಏನು ಗದ್ದಲ ನಿಮ್ದು? ಸುಮ್ಮನೆ ಒಬ್ಬರು ಅದರಿ ಅಂತ ಕೇಳಿದ್ರೆ ನಿಜಗೊಂಡು ಅಂತಾರು, ನೀನ್ ಏನ್ ಮಾಡಿದ್ರು ಎಲ್ಲ ಸುಮ್ಮನ. ನಿಮಗ ಉಪಯೋಗ ಬರೋದು ನೀವು ಏನು ಮಾಡ್ಕೊಂಡಿಲ್ಲ. ನಿಮಗ ಉಪಯೋಗ ಬರೋದು ಮಾಡ್ರಿ. ಸುಮ್ಮನೆ ಹೆಂಗರಿ? ಸುಮ್ಮನೆ ಕಾಲವನ್ನು ಕಳೆದು ಸಾವುದು ಉಚಿತವೇ? ಈ ಜೀವನಿಗೆ ಹೇಳ್ತಾರೆ, ಸುಮ್ಮನೆ ಕಾಲವನ್ನು ಕಳೆದು ಸಾಯೋದು ಏನದು ಇದು ಶ್ರೇಷ್ಠ ಅನಿಸ್ತದೆ. ಅದು ಉಳಿದು ಸಾಯಿ ಬಿಡೋ, ಉಳಿದು ಬಂದವು ಸುಮ್ಮನೆ ಬಂದವು ಪ್ರಾಣಿಗಳು. ಆಗ ಮನುಷ್ಯ ಹಂಗಲ್ಲ, ಮನುಷ್ಯನ ಜನ್ಮ ಬಹಳ ಶ್ರೇಷ್ಠ ಐತಿ. ಅವುಗಳನ್ನ ಸುಮ್ಮನೆ ಸತ್ವಾದ್ರೆ ಈ ಜನ್ಮಕ್ಕೆ ಏನ್ ಕಿಮ್ಮತ್ತು ಬಂತು ಅಂತಾರೆ. ಅದಕ್ಕೆ ನೆನಪಿಲ್ಲೇ ಚಲಿಸುವ ಮುಕ್ತಿ ಪಡೆಯದೆ ಮನುಷ್ಯ ನೀನು ಮನುಷ್ಯ. ನೀನು ಮನುಷ್ಯ ಅಂದ್ರೆ ಮನು ಅಂದ್ರೆ ಮಂತ್ರ, ಮನು ಅಂದ್ರೆ ಮಂತ್ರ. ಮಂತ್ರದಿಂದ ಹುಟ್ಟಿದಂಥವ್ರು ನೀವೆಲ್ಲ. ನಿಮಗೆಲ್ಲ ಮೂಲ ಯಾವುದು ಅಂದ್ರೆ ಮಂತ್ರ ಶಕ್ತಿಯಿಂದ ಬಂದವರು ನೀವೆಲ್ಲ ಮಂತ್ರ ಪುತ್ರರು. ವಿಚಿತ್ರಲ್ಲ ಹೇಳಿದ್ಬಿಡ್ರಿ. ಡಾರ್ವಿನ್ ಹೇಳಿದ, ಡಾರ್ವಿನ್ ಅವನ ಮನೆ ಅವನು ಹೇಳ್ಕೊಂಡು ಹೋದವ. ಬಹುತೇಕ ಅವನ ಇರ್ಬೇಕು ಹಂಗೆ. ಡಾರ್ವಿನ್ ಏನ್ ಹೇಳ್ತಾನೆ ಗೊತ್ತೇನು? ಡಾರ್ವಿನ್ ಅಂತ ಒಬ್ಬ ವಿಜ್ಞಾನಿ. ಮನುಷ್ಯ ಹೆಂಗ ಬಂದ, ಹೆಂಗ ಇವನ ಆವಿಷ್ಕಾರ ಅಂತ ಕೇಳಿದ್ರೆ ಮಂಗನಿಂದ ಮಾನವ ಅಂತ. ಮಂಗನಿಂದ ಮಾನವ ಅಂದ್ರೆ ನೀವೆಲ್ಲ ಯಾರ ಮಕ್ಕಳನ್ನ ನಾವು ಹಿಂಗ ಅಂತ ಮಂಗನಿಂದ ಮಾನವರು ಮೈಯ ಮಕ್ಕಳು. ಇನ್ನ ತಾಯಿ ಹೇಳಿದ್ದು ನೀ ಯಾರ ಮಗಪ್ಪ ಅಂದ್ರೆ
ಆಕೆ 9 ತಿಂಗಳು ತನ್ನ ಹೊಟ್ಟೆಯಾಗಿ ಇಟ್ಟುಕೊಂಡು 9 ತಿಂಗಳು 9 ದಿವಸದ ಮ್ಯಾಲ ಇವನ್ನ ಪ್ರಸವಿಸಿ ಇವನ್ನ ಹಡದ ಉಡಿ ಮ್ಯಾಲ ಹಾಕೊಂಡ ಹಾಡ್ತಾಳ. ಏನ್ ಹಾಡ್ತಾಳ ಅಂತ ಕೇಳಿದ್ರೆ, ಜೋ ಜೋ ಎನ್ನ ಜ್ಯೋತಿಯ ಕಂದ ಜೋ ಜೋ. ತಾನ ಹೊಟ್ಟೆ ಇಟ್ಕೊಂಡು ತಾನ ಹಾಡ್ತಾಳ. ಕರೆ ಆಕೆ ನನ್ನ ಮಗ ಅನ್ನಂಗಿಲ್ಲ, ನೀ ಜ್ಯೋತಿ ಕಂದಪ್ಪ ಅಂತಾಳ. ಜ್ಯೋತಿ ಅಂದ್ರೆ ಸಾಕ್ಷಾತ್ ಚಿಜ್ಯೋತಿಯಾಗಿರುವಂತ ಪರಮಾತ್ಮನ ಅಂಶ ಅಂತ ತಾಯಿ ಉಪದೇಶ ಆಯ್ತು. ತಾಯಿ ಏನಂದು ಜ್ಯೋತಿ ಕೂಸಂದು. ಏನು ವೇದ ಹೇಳ್ತು, ಅಮೃತಸ್ಯ ಪುತ್ರ, ನೀ ಅಮೃತದ ಕೂಸು ಅಂತ ವೇದ ಹೇಳ್ತು. ನೀನು ಅಮೃತದ ಕೂಸು, ಅಮೃತದ ಮಗ ಅಂತ ವೇದವೆಲ್ಲ ಹೇಳಿದ್ದು. ತಾಯಿ ಏನು ಹೇಳಿದ್ಲು, ಜ್ಯೋತಿ ಕಂದ ಅಂತ ಹೇಳಿದ್ಲು. ಡಾರ್ವಿನ್ ಈ ವಿಜ್ಞಾನಿ ಏನ್ ಹೇಳಿದ, ಮೈಯಾನ ಮಗ ಅಂತ ಹೇಳಿದ. ಯಾರು ನಿಮ್ಗೆ ಚಲೋ ಅನ್ಸತ್ತೆ ಅವ್ರು ಇದುಗೋದು ಯಾವ ವಿಶೇಷ ಅನಿಸುತ್ತೆ ನಿಮಗೆ? ಅದಕ್ಕೆ ಇಲ್ಲಿ ಮನುಷ್ಯನಿ ಮಂತ್ರದಿಂದ ಹುಟ್ಟಿದಂಥವ್ರು ನೀವೆಲ್ಲ ಅಮೃತದ ಕೂಸು, ಅಮೃತದ ಅಂಶ ಇರುವಂತ ಶಾಶ್ವತವಾದಂತ ಒಂದು ಚಿಜ್ಯೋತಿ ನಿಮ್ಮ ಹೃದಯದಲ್ಲಿದೆ. ಅದು ಶಾಶ್ವತವಾಗಿರುವಂತ ಪರಮಾತ್ಮನ ಅಂಶ ನಿಮ್ಮಲ್ಲಿದೆ. ಅದರ ಅಂಶನೇ ನೀವೆಲ್ಲ ಇದ್ದೀರಿ ಅಂತ ಹೇಳಿದರು. ಅದಕ್ಕೆ ಅದನ್ನು ತಿಳ್ಕೊಳ್ಳಾರ್ದ ನೀವೇನ ಮಾಡಿದ್ರು, ಯಾವುದ ತಿಳ್ಕೊಳ್ಬೇಕಾಗೈತಿ ಅದನ್ನು ತಿಳ್ಕೊಳ್ಳಾರ್ದ ನೀವೇನು ಮಾಡಿದ್ರು ಎಲ್ಲ ಸುಮ್ಮನ, ಎಲ್ಲ ಸುಮ್ಮನ ಅಂದ್ರೆ ಈ ಖಾಲಿ ಗ್ರಾಮ್ ಹೋಗಿದ್ದೇರಪ್ಪ ಕೋಲ್ಡಿ ಅಂತ ಹೋಗಿದ್ರಿ. ಆದಾಗ ಏನಾಯ್ತು ಅಂತಂದ್ರೆ, ಹೊರಗೆ ಕೋರ್ಟ್ನಾಗ ಹೋಗಿ ಕೇಳಿದ್ರಿ, ಇವತ್ತು ಕೇಸ್ ಇಲ್ಲ ನಿಮ್ದು, ಇಲ್ಲಿ ವಕೀಲ ಬಂದಿಲ್ಲ, ಮುಂದಾಗೈತೆ ಹೋಗಂತ ಮುಗೀತು. ಅವತ್ತೆಲ್ಲ ಮುಂದಿನ ಖಾಲಿ ಗ್ರಾಮ್ ಬಂದ್ರೆ ಸುಮ್ಮನೆ ಹೋಗೋದು ಅಂತ ತಿಳ್ಕೊಂಡು ಹಾದ್ರಿ. ಮಾರ್ಕೆಟ್ನಾಗ ಏನ್ ಬೇಕೆಲ್ಲ ಅದನ್ನ ಇದನ್ನ ಹಣ್ಣ ಮಾಲಿ ಹೂವ ಕಾಯಿ ಎಲ್ಲ ತಗೊಂಡ್ರಿ. ಹೋಟೆಲ್ಗೂ ಹೋದ್ರಿ, ಚಾರ ಕುಡಿದ್ರಿ, ಊಟನೂ ಮಾಡಿದ್ರಿ, ಎಲ್ಲ ಮಾಡಿದ್ರಿ. ಕಾಯಮನು ಇತ್ತು, ಒಂದು ಶನಿವಾರ ನೋಡೋಣ ಅಂತ ಶನಿವಾರ ನೋಡಿದ್ರಿ. ಆದ ಬರೋ ಕಾಲಕ್ಕೆ ಒಂದು ಬೇರೆ ಅಂಗಡಿಯೂ ಕಂಡಿದ್ದು, ಅಲ್ಲಿ ಒಂದಿಷ್ಟು ತಗೊಂಡ್ರಿ. ಬಸ್ಸಿನಾಗ ಹತ್ತಿ ಕುಂತಾಗ ಏನ್ ಕಟ್ಟ ಇಟ್ಟು ಹೋಗಿದ್ದೆ ಅಂದ್ರೆ, ಏನ್ ಬಂದಿನ ಕರೆ ಬಂದದ್ದೆಲ್ಲ ಖಾಲಿನ ಆದ್ರು. ಅಲ್ಲ ಇಷ್ಟೆಲ್ಲ ಮಾಡಿದ್ರು ಖಾಲಿ ಹಾಕಂತಂದ್ರೆ ಬಂದಿನ ಕರೆ ಬಂದಿದ್ದಿ, ಬಂದದ್ದು ಆಗಲಿಲ್ಲ. ಬಂದದ್ದು ನಿಮ್ದು ಆಗಲಿಲ್ಲ ಅಂದ್ರೆ ಉಳಿದಿದ್ದು ಏನೆಲ್ಲ ಮಾಡಿದ್ರು. ಹೆಂಗ ಗ್ರಾಮ ಹೋದಾಗ ಹೆಂಗ್ ಕೋಟಿಂದ ಅದಾಗಲಿಲ್ಲ ಉಳಿದಿದ್ದೆಲ್ಲ ಹೆಂಗ್ ಖಾಲಿ ಅಂತೇಳು, ಹಂಗ ಬಂದದ್ದು ಯಾರಕ್ಕೆ ನೀವು ಅಂತ ಕೇಳಿದ್ರೆ, ಮಾಯೆಯನ್ನು ಮೀರಿ ಭಾವವನ್ನು ಗೆಲುವೆನೆಂಬ ಸಮುದಾಯದ ಅಧಿಕಾರ ಎನ್ನದು. ಮಾಯೆಯನ್ನು ಮೀರ್ತಾರೆ. ಮಾಯ ಅಂದ್ರೆ ಅಜ್ಞಾನವನ್ನು ಕಳ್ಕೋತೇನು, ಭವವನ್ನಂದ್ರೆ ಈಗ ಹುಟ್ಟದಾಗ ಮಾಡ್ಕೋತೇನು. ಅಂದ ತಾಯಿಯ ಗರ್ಭದಳು ತಾನಿರ್ದ ವೇಳೆಯಳು ಅಲ್ಲಿ ತಾಯಿ ಗರ್ಭದಾಗ ಇದ್ದಾಗ ನಿಮ್ಮನ್ನು ಸುಮ್ಮನೆ ಹೊರಗೆ ಹಾಕಿ ನಾವು ಬೇಡ್ಕೊಂಡಿದೀವಿ ಅಂತ ಅವಕಾಲಿ. ತಾಯಿ ಗರ್ಭದಲ್ಲಿ ಇದ್ದಾಗ ಬೇಡ್ಕೊಂಡಿದೀಯ ಏನ, ತಾಯಿಯ ಗರ್ಭದಳು ತಾನಿದ್ದ ವೇಳೆಯಳು ಅಲ್ಲಿ ಹೇಯ ಗತಿ ಬಾಲಿಗೆ ಮನಂದು. ಅಲ್ಲೇನು ಸರ್ವ ಜಾಗ ಐತೆ, ಇದು ಹೆಂಗ್ ಕುಂತೀರಿ ಹಿಂಗೆಲ್ಲ ಫ್ರೀಯಾಗಿ ಕುಂಡ್ರಕ್ ಬರುತ್ತೆ. ಅಲ್ಲಿ ಹೆಂಗ್ ಕುಂತೀರಿ ಅಂದ್ರೆ ಕೋಳಿ ಹಂಗ ಕುಂತೀರಿ ತಾಯಿ ಗರ್ಭದಾಗ. ಅಲ್ಲಿ ಕುಂಟಾಗ ಕಾಲು ಉದ್ದು ಬಿಟ್ಬಿಟ್ರೆ ಅಟ್ಟು ಹೋಗಿದ್ದು ನೀನು ಹೋಗಿದ್ದು. ಅಲ್ಲಿ ಕಾಲದ ಜಗ ಇಲ್ಲಿ ಏನಿಲ್ಲ, ಕೋಳಿ ಹಂಗ ಅಲ್ಲಿ ಒಳಗೆ ತಾಯಿ ಗರ್ಭದಾಗ ಕುಂತ್ಕೊಂಡ ಹೇಯದ ಅತಿ ಬಾಲಿಗೆ ಮನಂ ನೊಂದು. ಅಲ್ಲೇನ ಸೇಂಟ ಒಳಗೆಲ್ಲ ಚಲೋ ಅದಾವ, ಅಲ್ಲೆಲ್ಲ ಹೊಲಸು ದುರ್ಗಂಧ. ಅಲ್ಲಿರುವಂತ ಗರ್ಭ ದುಃಖ ಬಣ್ಣ ಬಹಳ ಚಂದ ವರ್ಣನ ಮಾಡ್ತದೆ ಗರ್ಭೋಪನಿಷತ್ತು. ಕೊಥಯತಿ ಮಾತಾ ಕುಕ್ಷ. ಆ ತಾಯಿ ಗರ್ಭದೊಳಗ ಕುದಿತಾನೆ, ಕುದಿದು ತಿಳುವಳಿಕೆ ಬಂದ ಬೇಡ್ಕೋತಾನ. ಪರಮಾತ್ಮ ಎಲ್ಲಿ ಈ ಗರ್ಭಕ್ಕೆ ಬರೋದಿಲ್ಲ, ನನ್ನ ಹೆಂಗಾದ್ರೂ ಮಾಡಿ ಹೊರಗೆ ಹಾಕು ಅಂತ ಬೇಡ್ಕೋತಾನ. ಅವಾಗ ಬೇಡ್ಕೊಂಡಂಗನ ಕೂಸು ಕೈ ಮುಗಿದಿರ್ತದೆ.
ಇದನ್ನೆಲ್ಲ ನೋಡೋರ ಸಿಸ್ಟರ್ಗಳು ನೋಡ್ತಾರೆ, ನೀವಂತೂ ನೋಡುವುದಿಲ್ಲ. ನಿಮ್ಮನ್ನ ಒಳಗೆ ಬಿಟ್ರಲ್ಲ, ಕೈ ಮುಕ್ಕೊಂಡನ್ನು ಹುಟ್ಟವು. ಕೈ ಮುಕ್ಕೊಂಡ ಹುಟ್ಟಿ ಅವಾಗ ಹಿಂಗೆ ಹಾನಿ ಮಾಡ್ಯಾರಂತ. ಇನ್ನು ಈ ಗರ್ಭಕ್ಕೆ ಬರುವುದಿಲ್ಲ ಭಗವಂತ, ಇದರಿಂದ ಹೊರಗೆ ದಾಟಿಸ್ಬಿಡು ಅಂತ ಬೇಡ್ಕೊಂಡು ಕೂಡಲೇ ಅವಾಗ ಒಂದು ಗಾಳಿ ಬಿಟ್ಟ, ಪ್ರಸೂತಿ ವಾಯು. ಅವಾಗ ಬ್ಯಾನಿ ತಿಂತ ತಾಯಿ ಇವನ್ನ ಹೊರಗೆ ಹಾಕಿದ್ವಿ. ಅವಾಗ ಬಂದೆವು. ಬಂದ ಕೂಡಲೇ ಕೈ ಹೆಚ್ಚಿದ್ವು, ಭೂಮಿ ಗುಣ ಅಲ್ಲೆಲ್ಲ ಹಂಗೆ ಹೇಳಿ ಬಂದಾರ. ಬಂದ ಕೂಡಲೇ ಎಲ್ಲ ಬರ್ತ ಮಳೆದನು ಇಲ್ಲಿ ಭೂಮಿ ಮೇಲೆ ಬಿದ್ದು ಕೂಡಲೇ ಎಲ್ಲ ಮಾತು ಬಿಟ್ಟಿದೀವಿ ನಾವು. ಅಲ್ಲೆಲ್ಲ ಹಾನಿ ಮಾಡಿದೆವು. ಏನು ಭವಕ್ಕೆ ಬರಂಗಿಲ್ಲಪ್ಪ, ಮಾಯನ್ನು ಮೀರ್ತೇನು, ಭವವನ್ನು ಗೆಲ್ಲುವೆ ಎಂಬ ಸಮುದಾಯದ ಅಧಿಕಾರವೆನ್ನದು ಮರೆತೆನು, ಅದಕ್ಕಿನ್ನು ಉಪಾಯವೇ ಏನ? ಮರೆದನ ಮರೆತೆ ನಾನು. ಅದಕ್ಕೆ ಬಹಳ ವಿಚಾರ ಬಂದ ಬಳಕ ಅಲ್ಲಿ ಒಂದು ನಮನೆ ಹೇಳ್ತಾನ, ಏನು ಧರ್ಮ 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 ಅಂದ್ರೆ ಜ್ಞಾನ ಮಾಡ್ಕೊಳ್ಬೇಕು ತಿಳ್ಕೊಂಡ ಅಲ್ಲಿ ಉಪದೇಶ ಮಾಡಿದರೆ. ಇಲ್ಲೂ ಕೂಡ ನೀನು ತಾಯಿ ಗರ್ಭದಾಗ ಏನು ಒಂದು ಪ್ರತಿಜ್ಞೆ ಮಾಡಿದಿ, ಅದನ್ನು ಮಾಡಲಾದ ಉಳಿದಿದ್ದು ಏನು ಮಾಡಿದ್ರು, ಎಷ್ಟು ಕಳಿಸಿದ್ರು ಸುಳ್ಳ, ಏನ್ ಮಾಡಿದ್ರು ಸುಳ್ಳ. ತದಸ್ತಿ ಶರೀರಂ ಸ್ವರೂಪಂ, ಶರೀರ ಸುಂದರದ, ಶರೀರಂ ಸ್ವರೂಪಂ ತಥಾ ವಾ ಕಲತ್ರಂ. ನೀ ಎಷ್ಟು ಚಂದದಿ ಅಷ್ಟ ಚಂದ. ಇನ್ನೊಂದಿಷ್ಟ ಚಂದ ಸ್ಮಾರ್ಟ್, ಇನ್ನೊಂದಿಷ್ಟ ಸ್ಮಾರ್ಟ್ ಅದ ಯಾರೋ ನೀನು ಹೇಂತಿ. ಶರೀರ ಸ್ವರೂಪ ತಥಾ ವಾ ಕಲತ್ರಂ ಯಶಶ್ಚಾರು ಚಿತ್ರಂ. ನಿನ್ನ ಕೀರ್ತಿಯನ್ನ ಎಲ್ಲ ಕಡೆ ಹತ್ತು ದಿಕ್ಕಿಗೇನು ಬಹಳ ಮಂದಿ ಕೊಂಡಾಡ್ತಾರ ಅಂದ್ರೂ ಕೂಡ ನಿನಗೇನು ಬಂತು? ಯಶಶ್ಚಾರು ಚಿತ್ರಂ ಧನಂ ಮೇರು ತುಲ್ಯ. ಸಂಪತ್ತು ಎಷ್ಟೈತೆ ಅಂದ್ರೆ ಅಷ್ಟ ಇಷ್ಟ ಎಲ್ಲ ಮೇರು ಪರ್ವತದ ಎಷ್ಟು ಅಷ್ಟು ಎತ್ತ ಅಷ್ಟು ಇರಕ್ ಸಾಧ್ಯ ಐತೇನು ಅಂದ್ರೆ ಸಾಗೆಲ್ಲರೂ ಐತೆ ಅಂತ ತಿಳ್ಕೊ. ಇಷ್ಟು ಸಂಪತ್ತು ಇದ್ರೂ ಕೂಡ ನಾ ಯಾರು ಅಂತ ತಿಳ್ಕೊಳ್ಳಿಲ್ಲ ಅಂದ್ರೆ ತತಃಕಿಂ ತತಃಕಿಂ ತತಃಕಿಂ. ಏನಿತ್ತೋಡೇನು ಏನಿರ್ತೋಡೇನು ಗುರು ಬೋಧಿ ಒಂದಿಲ್ಲದಿರೆ ಕಾನನದ ಬೆಳದಿಂಗಳ ಅಂತದೆ ನಿಷ್ಫಲ. ಏನ್ ಮಾಡಬೇಕಾಗಿದೆ ಅದನ್ನು ಮಾಡ್ಕೊಳ್ಳಿಲ್ಲ ಅಂದ್ರೆ ಎಲ್ಲ ನಿಷ್ಫಲ ಅಂತ ಹೇಳಿದ್ದಾರೆ. ಇನ್ನು ಮುಂದಿನ ವಿಷಯವನ್ನೆಲ್ಲ ಏನು ಮಹಾತ್ಮ ಮುಖೇನ ನಾವೆಲ್ಲ ಶ್ರವಣ ಮಾಡೋದು ಅಂತ ಹೇಳ್ತಾ ನಾನು ಗುರುಪುಷ್ಪಗಳನ್ನು ಗುರುಪಾದ ಕಲ್ಪಿಸಿ ಮುಗಿಸ್ತಾ ಇದ್ದೇನೆ. ಓಂ ಶಾಂತಿ ಶಾಂತಿ ಶಾಂತಿ.